ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ. ಸ್ನೇಹಿತರೆ, ಈ ದಿನದ ಸಂಚಿಕೆಯಲ್ಲಿ ಶಿವಮೊಗ್ಗ ನಗರವನ್ನು ಹಾದು ಹೋಗಿರ್ತಕ್ಕಂತಹ ಒಂದು ಚಾನಲ್ನ ಬಗ್ಗೆ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು UTP ಅಂದರೆ ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಅಂತ. ಇದು ಗಾಜನೂರಿನಿಂದ ನೀರನ್ನು ಚಿತ್ರದುರ್ಗ ಜಿಲ್ಲೆಗೆ ಸರಬರಾಜು ಮಾಡುವಂತಹ ಒಂದು ಯೋಜನೆ. ಈ ಯೋಜನೆಯಲ್ಲಿ ಶಿವಮೊಗ್ಗ ನಗರವನ್ನು ಹಾದು ಹೋಗಿರ್ತಕ್ಕಂತಹ ಈ ಚಾನಲ್ ಒಟ್ಟು 11 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೆ. ಈ 11 ಕಿಲೋಮೀಟರ್ ವ್ಯಾಪ್ತಿಯ ಎಡ ಮತ್ತು ಬಲದಂಡೆಗಳಲ್ಲಿ ತುಂಬ ಜಾಗ ಇದೆ. ಈ ಜಾಗದಲ್ಲಿ ಒಟ್ಟು 22 ಕಿಲೋಮೀಟರ್ ಜಾಗ ಆಗ್ತದೆ. ಈ ಜಾಗದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಂತಂದರೆ, ಶಿವಮೊಗ್ಗದ ಘನತ್ಯಾಜ್ಯಗಳನ್ನು ಕೆಲವರು ತಗೊಂಬಂದು ಅಲ್ಲಿ ಹಾಕಿ ಪ್ಲಾಸ್ಟಿಕ್ಕು, ಪೇಪರು ಎಲ್ಲ ಘನತ್ಯಾಜ್ಯಗಳನ್ನು ಅಲ್ಲಿ ತಂದು ಸುರಿತಾ ಇತ್ತು. ಅದು ಒಂದು ಕೊಳಚೆ ಪ್ರದೇಶವಾಗಿ ಬದಲಾವಣೆ ಆಗುವುದರಲ್ಲಿ ಇತ್ತು. ಹಾಗೂ ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಅನೇಕ ಕಡೆ ಒತ್ತುವರಿ ಸಹ ನಡೆಯುವುದರಲ್ಲಿ ಇತ್ತು. ಇದನ್ನ ಅರಿತ ಶಿವಮೊಗ್ಗದ ನಿರ್ಮಲ ತುಂಗಾ ಅಭಿಯಾನದ ಸದಸ್ಯರುಗಳು UTP ಅಂದರೆ ನೀರಾವರಿ ಇಲಾಖೆಯೊಂದಿಗೆ ಅವರ ಸಹಕಾರದೊಂದಿಗೆ ಈ ಜಾಗದಲ್ಲಿದ್ದ ಕಸಗಳನ್ನೆಲ್ಲ ವಿಲೇವಾರಿ ಮಾಡಿ ಚಾನಲ್ನಿಂದ ತೋಡಿ ಹಾಕಿದ್ದ ಅನೇಕ ಕಲ್ಲುಗಳನ್ನು ಅಲ್ಲೇ ಕಾಂಪೌಂಡಿನ ತರಹ ಮಾಡಿ ಈ ಜಾಗದಲ್ಲಿ ಗಿಡಗಳನ್ನು ನೆಡುವಂತಹ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದರು. ಒಟ್ಟು 30,000 ಗಿಡಗಳನ್ನು ನೆಡಬೇಕು ಅನ್ನೋದು ನಿರ್ಮಲ ತುಂಗಾ ಅಭಿಯಾನದ ಸದಸ್ಯರುಗಳ ಇಚ್ಛೆ. ಇದಕ್ಕೆ ಈ ಸಂಘದ ಸದಸ್ಯರುಗಳು ಶಿವಮೊಗ್ಗ ನಗರದ ಸಾರ್ವಜನಿಕರಿಂದ ಸಹಾಯ ಹಸ್ತವನ್ನು ಯಾಚಿಸ್ತಾ ಇದ್ದಾರೆ. ಅಂದರೆ ತಾವು ದಯಮಾಡಿ ಬಂದು ತಮ್ಮ ಕೈಲಾದಷ್ಟು ಒಂದು ಗಿಡವಾದರೆ ಒಂದು ಗಿಡವನ್ನು ಇಲ್ಲಿ ನೆಟ್ಟು ಹಸಿರು ಶಿವಮೊಗ್ಗವನ್ನು ಮಾಡುವುದಕ್ಕಾಗಿ ಸಹಾಯ ಮಾಡಿ ಅಂತ ಅವರುಗಳು ಕೇಳ್ಕೊಳ್ತಾ ಇದ್ದಾರೆ. ಬನ್ನಿ, ನಿರ್ಮಲ ತುಂಗಾ ಅಭಿಯಾನದ ಸದಸ್ಯರುಗಳಾದ ಶ್ರೀಯುತ ಬಾಲಕೃಷ್ಣ ನಾಯ್ಡು, ಶ್ರೀಯುತ ತ್ಯಾಗರಾಜ ಮಿತ್ತಿ ಅಂತ ಇವರುಗಳನ್ನು ಭೇಟಿ ಮಾಡೋಣ. ಹಾಗೂ ಅಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಬಾಲು ಅವರಿಗೆ ನಮಸ್ತೆ. ನಮಸ್ತೆ ಸರ್. ಬಾಲು, ಏನು ತುಂಬಾ ಕೆಲಸ ಮಾಡಿಸ್ತಾ ಇದ್ದೀರಿ, ಏನ್ ಮಾಡಿಸ್ತಾ ಇದ್ದೀರಿ ಸರ್? ಇಲ್ಲೇನು ಹಿಂದೆ ಕಾಣ್ತಿದೆ, ಇದು UTP ಅಂದ್ರಲ್ಲ, ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಅಲ್ಲಿಗೆ ಇದು ಶಿವಮೊಗ್ಗ ಗಾಜನೂರು ಡ್ಯಾಮ್ ಇಂದ ಹಾವೇರಿ ತನಕ ನೀರನ್ನು ತಗೊಂಡು ಹೋಗೋ ಒಂದು ಚಾನಲ್ ಸರ್. ಓಕೆ. ಅದ್ರದ್ದೇ ಸಂಬಂಧಪಟ್ಟಿದ್ದ ಜಾಗ ಇಲ್ಲಿಂದ 500 ರಿಂದ 600 ಅಡಿ ಜಾಗ ಇದೆ. ಇದೇನಾಗಿದೆ, ಹಿಂದ್ಗಡೆ ಎಲ್ಲ ರೆಸಿಡೆನ್ಷಿಯಲ್ ಇದೆ, ಸ್ವಾಮಿ ವಿವೇಕಾನಂದ ಬಡಾವಣೆ, ಮತ್ತು ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ದೇವಸ್ಥಾನಗಳಿದೆ, ಬೇರೆ ಬೇರೆ ಸ್ಕೂಲ್ಗಳಿದೆ. ಇಲ್ಲಿ ಏನಾಗ್ಬಿಟ್ಟಿದೆ, ಸಾರ್ವಜನಿಕರು ಮತ್ತು ನಗರಸಭೆಯವರೆಲ್ಲ ತಗೊಂಡ್ಬಂದು ಒಂಥರ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡೆ ಕಸನ್ನ ತಗೊಂಡ್ಬಂದು ಇಲ್ಲಿ ಸುರಿಯೋದು, ಮತ್ತೆ ಆ ವೇಸ್ಟ್ ಅನ್ನೆಲ್ಲ ಸುಡೋದ್ರಿಂದ ಆ ಸುಡೋದ್ರಿಂದ ಏನಾಗ್ತಿದೆ, ಇಲ್ಲಿ ಸ್ಥಳೀಯರಿಗೆಲ್ಲ ಒಂಥರ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನೊಂದು 10 ವರ್ಷ ಆದ್ರೆ ಕ್ಯಾನ್ಸರ್ ಬಂದಿರತ್ತೆ. ಏನಕ್ಕೆ ಕ್ಯಾನ್ಸರ್ ಬಂದಿದೆ ಅಂತ ಇವ್ರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಈ ರೀತಿ ಇರೋದ್ರಿಂದ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಪರ್ಯಾವರಣ ಟ್ರಸ್ಟ್ ನಿರ್ಮಲ ತುಂಗಾ ಅಭಿಯಾನದಿಂದ ಇಲ್ಲಿ ಹಸಿರೀಕರಣ ಮಾಡ್ತಾ ಇದ್ವಿ. ಈ ಡಂಪಿಂಗ್ ಎಲ್ಲ ಯಾರ್ಡ್ನೆಲ್ಲ ಮುಚ್ಚಿಬಿಟ್ಟು ಇದನ್ನ ಈ ಕಲ್ ಬಂಡೆಗಳೆಲ್ಲ ಇದೆ, ಈ ರೀತಿ ಕಲ್ ಬಂಡೆಗಳನ್ನೇ ಕಾಂಪೌಂಡ್ ತರ ಸೃಷ್ಟಿ ಮಾಡಿ ಕಾಂಪೌಂಡ್ ಮಾಡಿ ಇದ್ರ ಒಳಗಡೆ ಒಂದು 3,000 ಗಿಡ ಹಾಕ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಸರ್. ಇದು ಒಟ್ಟು ಎಷ್ಟು ವಿಸ್ತಾರ ಇದೆ ಸರ್? ಇದು ನಮ್ಮ ಶಿವಮೊಗ್ಗ ಸಿಟಿನಲ್ಲಿ ಕಲ್ಲೂರು ಮಂಡಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇಂದ ಹಿಡಿದು ನಮ್ಮ ಅಬ್ಬುಲ್ಗೆರೆ ತನಕ 11 ಕಿಲೋಮೀಟರ್ ಇದೆ. ಒಂದ್ ಸೈಡ್ 11 ಕಿಲೋಮೀಟರ್ ಸಿಟಿ ಸೆಂಟ್ರಲ್ ಬರುತ್ತೆ. ಮತ್ತೆ 11 ಕಿಲೋಮೀಟರ್ ಇದೇ ತರ ಆ ಬದಿನೂ 11 ಕಿಲೋಮೀಟರ್ ಇದೆ. ಒಟ್ಟು 22 ಕಿಲೋಮೀಟರ್ ನಲ್ಲಿ ಜಾಗ ಇದೆ. ಒಟ್ಟು ಸುಮಾರು 350 ಎಕರೆ ಜಾಗ ಸಿಗತ್ತೆ ಸರ್ ನಮ್ಗೆ. ಇದು ಯಾರಿಗೆ ಸೇರಿದ್ದು ಜಾಗ? UTP ಗೆ ಸೇರಿ ಸರ್, ನೀರಾವರಿ ನಿಗಮಕ್ಕೆ ಸೇರಿದ ಜಾಗ ಸರ್. ಇದು ನಾವು ಇಲ್ಲಿ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ, ಒಂದು ಒತ್ತುವರಿ ಆಗತ್ತೆ, ಒಂದು ಕಸದ ರಾಶಿ ಡಂಪಿಂಗ್ ಯಾರ್ಡ್ ಆಗತ್ತೆ, ಮುಂದಿನ ಒಳ್ಳೆ ನೀರ್ ಸಿಗಲ್ಲ ನಮಗೆ, ಚಾನಲ್ ಕಲುಷಿತ ಆಗತ್ತೆ. ನಮ್ಮ ಹಳೆ ಚಾನಲ್ ಶಿವಮೊಗ್ಗದಲ್ಲಿ ಏನ್ ತುಂಗಾನಗರ ಚಾನಲ್ ಹರಿತಿದೆ, ಒಂಥರದ್ದು ಚರಂಡಿ ಆದಂಗ ಆಗ್ಬಿಟ್ಟಿದೆ. ಈ ಮುಂದಿನ ಆ ತರ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು 3 ಲಕ್ಷ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಸರ್. ಅದ್ರ ಪ್ರಯುಕ್ತ ಈ ಕೆಲಸ ನಡೀತಾ ಇದೆ. ಪ್ಲಾಂಟೇಶನ್ ಅಂದ್ರೆ ನೀವು ಗಿಡಗಳನ್ನ ತಂದು ಇಲ್ಲಿ ನೆಡ್ತೀವಿ ಸರ್. ಅದ್ರ ಮೇಂಟೆನೆನ್ಸ್ ಹೇಗೆ ಮಾಡ್ತೀರಿ? ಮೇಂಟೆನೆನ್ಸ್ ನಾವೇ ಒಂದು 2 ವರ್ಷ ಮಾಡ್ತೀವಿ ಸರ್ ಈಗ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಬೇರೆ CSR ಫಂಡ್ ಅನ್ನ DC ಅವರಿಗೆ ಅಪ್ರೋಚ್ ಮಾಡಿ, ಬೇರೆ ಸಂಘ ಸಂಸ್ಥೆಗಳ ಅಪ್ರೋಚ್ ಮಾಡಿ ಆ CSR ಫಂಡ್ ನಲ್ಲಿ ಪ್ಲಾಂಟೇಶನ್ ಮಾಡ್ಲಿಕ್ಕೆ 1 ಎಕರೆ 2 ಎಕರೆ ಯಾವ್ದಾರ ಕಂಪ್ನಿ, ಹಾಸ್ಪಿಟಲ್ಗಳು, ಸಣ್ಣ ಇಂಡಸ್ಟ್ರೀಸ್ನವರೆಲ್ಲ ಆ CSR ಫಂಡ್ ಅನ್ನ ವಿನಿಯೋಗ ಮಾಡ್ಬೋದು ಅಂತೇಳಿ ಒಂದು ಮಾಡೆಲ್ ಮಾಡಿ ತೋರ್ಸೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಈಗ UTP ಅಂತಂದ್ರೆ ಗೊತ್ತಾಗ್ಲಿಲ್ಲ ಬಾಲವರೇ. ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಅಂತೇಳಿ ಸರ್. ಓಕೆ. ಸೊ ಆ ಅಪ್ಪರ್ ತುಂಗಾ ಪ್ರಾಜೆಕ್ಟಿನ ಚಾನಲ್ ಎಲ್ಲಿ ಹೋಗಿದ್ಯೋ ಅದರ ಎರಡೂ ಬದಿನಲ್ಲೂ ನೀವೀಗ ಪ್ಲಾಂಟೇಶನ್ ಮಾಡ್ಲಿಕ್ಕೆ.
ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವಂಥದ್ದು ಅಪ್ಪರ್ ತುಂಗಾ ಪ್ರಾಜೆಕ್ಟಿನ ಬಲದಂಡೆಯಲ್ಲಿ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಒಂದು ಹಿಟಾಚಿ ಮೂವ್ ಆಗ್ತಾ ಇದೆ. ಸುತ್ತಮುತ್ತ ಬರೀ ಬಂಡೆಕಲ್ಗಳಿಂದನೇ ತುಂಬಿಕೊಂಡು ಹೋಗಿದೆ. ಸುತ್ತ ಕುರುಚಲು ಗಿಡಗಳು ಸಹ ಇದ್ದಾವೆ. ಇದನ್ನ ಗಿಡ ನೆಡಲಿಕ್ಕೆ ಯೋಗ್ಯವಾದ ಸ್ಥಳವನ್ನ ಮಾಡಲಿಕ್ಕೆ ತುಂಬಾ ಕೆಲಸ ಇದೆ. ಆ ಕೆಲಸ ನಿಧಾನಗತಿಯಿಂದ ಸಾಗ್ತಾ ಇದೆ. ಮುಂದೆ ನಿಮಗೆ ಒಂದು ಕೆರೆ ತರಹದ ಸ್ಥಳ ಕಾಣುತ್ತೆ. ಇದು ಚಾನಲ್ನ ಮಣ್ಣನ್ನು ಮೇಲ್ ಹಾಕಿದಾಗ ಅದನ್ನ ಹೊಂಡ ತುಂಬಿಸ್ಲಿಕ್ಕೋಸ್ಕರವಾಗಿ ಇಲ್ಲಿಂದ ಮಣ್ಣನ್ನ ತಗೊಂಡು ಹೋಗಿದ್ದಾರೆ. ಹಾಗಾಗಿ ಅದು ಹೊಂಡವಾಗಿ ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಕೆರೆ ರೀತಿ ಪರಿವರ್ತನೆ ಆಗಿದೆ. ಇದನ್ನ ನಿರ್ಮಲ ತುಂಗಾ ಅಭಿಯಾನದವರು ಗಿಡ ನೆಡಲಿಕ್ಕೆ ಯೋಗ್ಯವಾದ ಸ್ಥಳವನ್ನಾಗಿ ಮಾಡಲಿಕ್ಕೆ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ಕೆ ಅವರು ಶಿವಮೊಗ್ಗದ ಜನತೆಯಿಂದ ಸಹಕಾರವನ್ನು ಸಹ ನಿರೀಕ್ಷಿಸ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರೇನು ಮೇಡಮ್? ನನ್ನ ಹೆಸರು ನಂದ ಅಂತ. ನಂದ ಅವರೇ, ತಾವು ಇಲ್ಲಿಯ ನಿವಾಸಿನ? ಹೌದು ಸರ್, ನಿವಾಸಿ. ತಮ್ಮ ಮನೆ ಎಲ್ಲಿ ಬರುತ್ತೆ? ನಮ್ಮ ಮನೆ ಇಲ್ಲೇ ಬರುತ್ತೆ ಸರ್, ವರದಾಂಜನೇಯ ದೇವಸ್ಥಾನದ ಹಿಂಭಾಗನೇ ಮನೆ ಬರುತ್ತೆ. ಓಕೆ. ಎಷ್ಟು ವರ್ಷದಿಂದ ಈ ಕಷ್ಟನ ನೀವು ಸಹಿಸ್ಕೊಂಡಿದ್ದೀರಿ? ಸರ್ ನಾವು ಸುಮಾರು ಬಂದು 5 ರಿಂದ 6 ವರ್ಷ ಆಯ್ತು ಸರ್ ಇಲ್ಲಿ. ಓಕೆ. ನಾವು ಬಂದು 6 ವರ್ಷದಿಂದನೂ ಸಹ ಇದೇ ತರನೇ ನಡೀತಾ ಇದೆ ಸರ್ ಇಲ್ಲಿ. ನಿಮಗೆ ಆಗ್ತಿರೋಂತ ಕಷ್ಟ ಏನು? ಸರ್ ಏನ್ ಮಾಡ್ತಾರೆ ಅಂದ್ರೆ ಕಸ ತಂದು ಯಾರೋ ರಾತ್ರಿ ತಂದು ಹಾಕಿ ಹೋಗ್ತಾರೆ. ಆಯ್ತು. ಅದನ್ನ ಪೆಟ್ರೋಲ್ ಹಾಕಿ ಸುಟ್ಬಿಡ್ತಾರೆ ಪ್ಲಾಸ್ಟಿಕ್ ಅನ್ನ. ಅದು ಬೆಳಿಗ್ಗೆ ತನಕನೂ ಉರಿಯುತ್ತೆ. ಅದು ಹೊಗೆ ನಮಗೆ ತುಂಬಾ ತೊಂದರೆ ಕೊಡ್ತಿದೆ. ಇತ್ತೀಚಿನ ದಿನಗಳಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ಜಾಸ್ತಿ ಆಗ್ತಿರೋದ್ರಿಂದ ವಯೋವೃದ್ಧರಿಗಾಗ್ಲಿ ಮಕ್ಕಳಿಗಾಗ್ಲಿ, ಈಗ 60 ವರ್ಷ ಬರ್ತವರು 10 ವರ್ಷಕ್ಕೆನೆ ಈ ತರ ಸಮಸ್ಯೆಗಳು ಕಾಣ್ಕೊಳ್ಳೋ ಉದ್ದೇಶದಿಂದ ಈ ತರ ಹಸಿರೀಕರಣ, ಈ ತರ ನಿರ್ಮಲ ತುಂಗಾ ಅಭಿಯಾನದವರಿಗೆ ಒಂದು ವಿಚಾರ ಗಮನಕ್ಕೆ ತಂದಿದ್ವಿ. ಆಯ್ತು ಮಾಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದನ್ನ ಒಳ್ಳೆ ಕಾರ್ಯಕ್ರಮ ಅಂತ. ಈಗ 6 ವರ್ಷದಿಂದ ತೊಂದರೆ ಅಂತ ಹೇಳಿದ್ರಿ. ನೀವು ಯಾರಿಗಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರಾ? ಸರ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಈಗ ಪೊಲೀಸ್ ಈಗ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ತರ ತೊಂದರೆಗಳು ಆಗಿದಾಗ ಪೊಲೀಸ್ನವರು 112 ಹೇಳಿದ್ವಿ. ಯಾಕೆ ಅಂದ್ರೆ ಕಲ್ಲನ್ನ ಯಾರೋ ತುಂಬ್ಕೊಂಡು ಹೋಗ್ತಾರೆ, ಮಣ್ಣನ್ನ ಯಾರೋ ತುಂಬ್ಕೊಂಡು ಹೋಗ್ತಾರೆ. ಇದಕ್ಕೆ ಯಾರು ಜವಾಬ್ದಾರಿ ಅನ್ನೋದೇ ಇಲ್ಲ. UTP ಅವರು ತುಂಬಾ ಸಲ, ಸುರೇಶ್ ಸರ್ ಇಂಜಿನಿಯರ್ ಆಗಿದ್ರು, ಅವ್ರು ಸ್ಪಂದಿಸಿದಾರೆ ಸರ್. ಪ್ರವೀಣ್ ಆಗ್ಲಿ ಅವರೆಲ್ಲ ತುಂಬಾ ಸ್ಪಂದಿಸಿದ್ರು ಪಾಪ. ಈಗ ಪದೇ ಹೇಳ್ಬಿಟ್ಟು ಅವ್ರಿಗೆ ಮತ್ತೆ ಗೊತ್ತಿಲ್ಲದೆ ತರ ಮಾಡ್ತಾನೆ ಇರೋದ್ರಿಂದ ಯಾವುದು ಇದನ್ನ ಗಮನಕ್ಕೆ ತಗೊಳ್ಳಿಲ್ಲ. ಹಾಗಾಗಿ ಇವರು ಬಾಲು ಸರ್ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ಅನ್ಸ್ತು ಮಾಡ್ತಾ ಇದ್ದಾರೆ ಸರ್. ಈಗ ಪರ್ಯಾವರಣ ಟ್ರಸ್ಟ್ ಮತ್ತೆ ನಿರ್ಮಲ ತುಂಗಭದ್ರಾ ಯೋಜನೆಯಲ್ಲಿ ಅವರು ಸದಸ್ಯರುಗಳು ಇದನ್ನ ಕೈಗೆತ್ತಿಕೊಂಡಿದ್ದಾರೆ. ಇಲ್ಲಿನ ನಿವಾಸಿಗಳು ಅವರಿಗೆ ಎಷ್ಟು ಮಟ್ಟಿಗೆ ಸಹಕರಿಸ್ತೀರಿ? ಖಂಡಿತ ಎಲ್ಲರೂ ಸಹಕರಿಸ್ತಾರೆ. ಇದು ಒಳ್ಳೆ ಉದ್ದೇಶ ಆಗಿರೋದ್ರಿಂದ ಎಲ್ಲರೂ ಸಹಕರಿಸ್ತಾರೆ ಸರ್. ಅಂದ್ರೆ ನಿಮ್ಮ ಮನೆ ಹಿಂಭಾಗದಲ್ಲೇ ಒಂದು ದೊಡ್ಡ ಕಾಡು ತರ ಬರ್ತದೆ. ಈ ಕಸಕ್ಕಿಂತ ಕಾಡು ಒಳ್ಳೇದು. ಇದನ್ನ ಯಾರು ಈಗ ಅದೇ ಹೇಳಿದ್ನಲ್ಲ ಸರ್, ಪಬ್ಲಿಕ್ ಅಂದ್ರೆ ಕಸ ನಗರಸಭೆಯವರಾಗ್ಲಿ, ಈಗ ಹಾಸ್ಪಿಟಲ್ ಕಸ ಅಲ್ಲಲ್ಲೇ ತುಂಬಾ ಸಲ ಸುರಿದಿದ್ದುಂಟು. ನಾನು ಹೋಗಿ ಅವರಿಗೆ ಮತ್ತೆ ವಾಪಸ್ ಅದನ್ನ ನಗರಸಭೆ ಗಾಡಿಗಳಿಗೆ ತುಂಬಿಸಿ ಕಳಿಸಿರೋದು ಉಂಟು. ಇದನ್ನ ಪ್ರತಿದಿನ ದಯವಿಟ್ಟು ಮಾಡಬೇಡಿ ಅಂತ ಹೇಳಿದಾಗ ನಾವಿಲ್ದಾಗ ಮತ್ತೆ ಬಂದು ಸುರಿದೋಗ್ಬಿಡ್ತಾರೆ. ಇದಕ್ಕೆ ಯಾವ್ದು ಬೇಜವಾಬ್ದಾರಿತನ ತುಂಬಾ ಕಾಡ್ತಿತ್ತು. ಈ ಭಾಗದಲ್ಲಿ ಓಡಾಡ್ಲಿಕ್ಕೆ ನಮಗೆ ತೊಂದರೆ ಅನಿಸ್ತಿತ್ತು. ಆಮೇಲೆ ಈಗ ರಾತ್ರಿ ಹೊತ್ತು ಕತ್ಲಾದಾಗ ಈ ಭಾಗದಲ್ಲಿ ಲೈಟ್ ಇಂದೆಲ್ಲ ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಯಾರು ಬಂದು ಕೂತ್ರು ಏನ್ ಮಾಡಿದ್ರು ಏನು ಗೊತ್ತಾಗಲ್ಲ ಸರ್. ಹಾಗಾಗಿ ಇದು ಒಂದು ಅಭಿಯಾನ, ಇವರು ನಿರ್ಮಲಾ ತುಂಗಾ ಅಭಿಯಾನದವ್ರು ಏನ್ ಮಾಡ್ತಾ ಇದ್ದಾರೆ, ಬಾಲು ಸರ್ ಕಮಿಟಿ ಅವರು ತುಂಬಾ ಒಳ್ಳೆ, ಎಲ್ಲಾ ಕಡೆನೂ ಶಿವಮೊಗ್ಗದಲ್ಲಿ ಎಲ್ಲಾ ಭಾಗದಲ್ಲಿ ನಾನು ಪೇಪರ್ನಲ್ಲಾಗ್ಲಿ ಎಲ್ಲಾ ಕಡೆ ನೋಡಿದ್ದುಂಟು ಸರ್. ಈ ತರ ಕಾರ್ಯಕ್ರಮ ನಮ್ಮ ಏರಿಯಾದಲ್ಲಿ ಯಾಕೆ ಆಗ್ಬಾರ್ದು ಅಂತ ತುಂಬಾ ಸಲ ಗಮನಕ್ಕೆ ತಂಡ, ಖಂಡಿತ ಮಾಡೋಣ ಅಂತ ಹೇಳಿದ್ರು. ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದು ಸಕ್ಸಸ್ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಇದ್ ಮಾಡ್ತೀವಿ ಸರ್. ನಾನ್ ಈ ಮೂಲಕ ನಿಮಗೆ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ಈಗ ನಿರ್ಮಲ ತುಂಗಾ ಅಭಿಯಾನದ ಸದಸ್ಯರು ಬರ್ತಾರೆ, ಕೆಲಸ ಮಾಡ್ತಾರೆ, ಖಂಡಿತ ನಿವಾಸಿಗಳು ಎಲ್ಲ ಒಟ್ಟು ಸೇರಿ ಒಂದು ಸಂಘ ತರ ಮಾಡ್ಕೊಂಡು ಇದನ್ನ ಬೆಳವಣಿಗೆಗೆ ತಾವು ಇನ್ನೂ ಹೆಚ್ಚು ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಸರ್. ಮುಂದಿನ ದಿನಗಳಲ್ಲಿ ಅದನ್ನ ಎಲ್ಲರೂ ಮಾಡೋಣ ಸರ್. ಅದನ್ನ ಒಂದು ಜವಾಬ್ದಾರಿ ತಗೊಂಡು ಮಕ್ಕಳಿಗೆ ಆಗ್ಲಿ, ಈಗಿನ ಪುಟ್ಟ ಮಕ್ಕಳಿಗೆ ಈಗ ಒಂದು ಗಿಡದ ಈ ಜವಾಬ್ದಾರಿ ನಿಂದು ಅಂತ ಪ್ರತಿಯೊಬ್ಬರಿಗೂ ಅದನ್ನ ವಹಿಸ್ಬಿಟ್ರೆ ಅದನ್ನ ಮಾಡ್ತಾ ಹೋಗೋಣ. ಖಂಡಿತ ಸರ್, ಅದು ಮಾಡೋಣ ಸರ್. ಓಕೆ, ಧನ್ಯವಾದಗಳು ನಂದ ಅವರೇ. ಧನ್ಯವಾದ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವಂತದ್ದು ತ್ಯಾಜ್ಯವನ್ನ ಈ ಬಲದಂಡೆಯಲ್ಲಿ ವಿಸರ್ಜನೆ ಮಾಡಿ ಹೋಗಿರುವಂಥದ್ದು. ಸಂಪೂರ್ಣ ಪ್ಲಾಸ್ಟಿಕ್, ಘನತ್ಯಾಜ್ಯಗಳು, ಎಲ್ಲಾ ತರದ ತ್ಯಾಜ್ಯ ವಸ್ತುಗಳನ್ನ ಇಲ್ಲಿ ತಗೊಂಬಂದು ಹಾಕಿದ್ದಾರೆ. ಅಲ್ಲಿಯೇ ಒಂದು ನಾಯಿ ಅದನ್ನ ಕೆದಕಿ ಏನೋ ತಿಂತಾ ಇದೆ. ನೀವು ನೋಡ್ಬೋದು ಎಷ್ಟು ಕೆಟ್ಟದಾಗಿ ಕಾಣ್ತದೆ ಈ ದೃಶ್ಯ ಅಂತ. ಇಡೀ ಊರಿನ ಕಸವನ್ನ ತಗೊಂಬಂದು ಇಲ್ಲಿ ಡಂಪ್ ಮಾಡಿದ್ದಾರೆ. ಎಲ್ಲರೂ ಅಲ್ಲ, ಎಲ್ಲೋ ಕೆಲವರು ಈ ತರ ಮಾಡಿದ್ದಾರೆ. ಹಾಗೂ ಈ ತ್ಯಾಜ್ಯ ವಸ್ತುಗಳಿಗೆ
ಬೆಂಕಿ ಕೊಟ್ಟಾಗ ಅದು ಉರಿದು ಪ್ಲಾಸ್ಟಿಕ್ ಎಲ್ಲ ಉರಿದು ಸುತ್ತಮುತ್ತಲಿನ ಮನೆಯವರಿಗೆ ಎಷ್ಟು ಕಷ್ಟ ಆಗ್ಬೋದು ಅನ್ನೋದನ್ನ ದಯವಿಟ್ಟು ಊಹಿಸ್ಕೊಳ್ಳಿ. ಇದು ಉರಿದಾಗ ಹೊಗೆ ಬರ್ತದೆ, ಆ ಹೊಗೆ ಆರೋಗ್ಯಕ್ಕೆ ಮಾರಕ ಆಗಿರುತ್ತೆ. ಹಾಗೆ ಉರಿದಾದ್ಮೇಲೆ ಈ ಬೂದಿ ವಾತಾವರಣಕ್ಕೆ ಸೇರಿ ಮತ್ತೆ ಅಲ್ಲಿ ವಾಸ ಮಾಡುವಂತಹವರಿಗೆ ಎಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನು ತಾವು ದಯವಿಟ್ಟು ಊಹಿಸ್ಕೊಳ್ಬೇಕು. ಇದನ್ನು ನೋಡಿದ್ರೆ ನಿಮಗೆ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಅರ್ಥ ಆಗತ್ತೆ. ಸಂಪೂರ್ಣ ತ್ಯಾಜ್ಯಕ್ಕೆ ಬೆಂಕಿ ಕೊಟ್ಟು ಇದು ಪ್ರತಿನಿತ್ಯ ನಡೆಯುವಂತಹ ಕೆಲಸ ಇಲ್ಲಿ. ಇದನ್ನ ಈಗ ನಿರ್ಮಲ ತುಂಗ ಅಭಿಯಾನದವರು ಸ್ವಚ್ಛ ಮಾಡಿ ಇಲ್ಲಿ ಗಿಡ ಮರವನ್ನು ನೆಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಸ್ವಚ್ಛತಾ ಕಾರ್ಯ ತುಂಬಾ ಕಷ್ಟವಾದ ಕೆಲಸ. ಇದನ್ನೆಲ್ಲ ಸ್ವಚ್ಛ ಮಾಡಿ ಇಲ್ಲಿ ಗಿಡ ನೆಡಲಿಕ್ಕೆ ಜಾಗವನ್ನು ಮಾಡುವಂಥದ್ದು ಇಂಥ ಕಷ್ಟ ಸಾಧ್ಯವಾದ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ನಾವು ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಪರವಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ನಿರ್ಮಲ ತುಂಗ ಯೋಜನೆಯವರು ಸೇರಿಕೊಂಡು ಗಿಡವನ್ನು ನಡೆಸ್ತಾ ಇದ್ದಾರೆ. ಇದು ತುಂಬ ವರ್ಷದಿಂದ ಖಾಲಿಯಾಗಿತ್ತು ಜಾಗ. ಅಲ್ಲಿ ಅನೈತಿಕ ಚಟುವಟಿಕೆಗಳು, ಪ್ಲಾಸ್ಟಿಕ್ ಸುಡೋದು, ಹಾಗೆ ಯಾರ್ಯಾರೋ ಬರೋದು, ಏನೇನೋ ಮಾಡೋದೆಲ್ಲ ನಡೀತಾ ಇತ್ತು. ಅದರಿಂದ ಹಾಗೆ ತ್ಯಾಜ್ಯಗಳನ್ನು ಸುಡೋದ್ರಿಂದ ಕಾಯಿಲೆಗಳು, ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇತ್ತು. ಅದರಿಂದ ಇವರೆಲ್ಲ ಸೇರಿಕೊಂಡು ಇಲ್ಲಿ ಇವತ್ತು ಗಿಡವನ್ನು ನಡೆಸಿ ಅದನ್ನು ಮೇಂಟೈನ್ ಮಾಡ್ತೀವಿ ನಾವು ಅಂತ ಹೇಳಿ ಭರವಸೆಯನ್ನು ಕೊಟ್ಕೊಂಡು ಅವರೇ ವಾಲಂಟಿಯರ್ ಆಗಿ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳು. ಖಾಲಿ ಜಾಗ ಇತ್ತು, ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸುಡ್ತಕ್ಕಂಥದ್ದು, ಅದರಿಂದ ಕೆಟ್ಟ ಕ್ಯಾನ್ಸರ್ ಆದಿ ಇತ್ಯಾದಿ ರೋಗಗಳು ಹರಡತಕ್ಕಂತಹ ಸಾಧ್ಯತೆ ಇತ್ತು. ಆದರೆ ಇಲ್ಲಿನ ತುಂಗಾ ಸ್ವಚ್ಛತಾ ಅಭಿಯಾನ ಇಲಾಖೆಯವರು ಮತ್ತು ಪರಿಸರದ ಪ್ರೇಮಿಗಳೆಲ್ಲ ಸೇರಿಕೊಂಡು ಈ ಜಾಗವನ್ನು ಸ್ವಚ್ಛಗೊಳಿಸಿ ಅಲ್ಲಿನ ಎಲ್ಲರಿಗೂ ಓಡಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಇಲ್ಲಿ ಓಡಾಡಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಆದರೆ ಈಗ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಒಂದು ಪರಿಸರವನ್ನು, ಪ್ರಕೃತಿ ಕಾಪಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಿದ್ದಾರೆ. ಈಗಿನ ಸಮಾಜದಲ್ಲಿ ಪ್ರಕೃತಿಯ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲರೂ ಈ ಕಾರ್ಯಕ್ಕೆ ನಾವು ಒಂದು ಕೊಡುಗೆಯನ್ನು ನೀಡಿದ್ದೀವಿ ಅನ್ನೋದು ನಮಗೆ ಖುಷಿ ಆಗ್ತಿದೆ. ನೀವೆಲ್ಲ ಈ ಕಾರ್ಯಕ್ರಮವನ್ನು ಮಾಡ್ತಿರೋದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳ ಚಿತ್ರಗಳು ಇಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಯ ದೃಶ್ಯಗಳು ಹಾಗೂ ಕಾಮಗಾರಿ ನಡೆದ ನಂತರ ಹೇಗೆ ಸ್ವಚ್ಛ ಆಗಿದೆ ಹಾಗೂ ಗಿಡವನ್ನ ನೆಡಲಿಕ್ಕೆ ಹೇಗೆ ತಯಾರಿ ಮಾಡ್ತಾ ಇದ್ದಾರೆ, ಅದನ್ನ ಪೂಜೆ ಮಾಡಿ ಅದನ್ನೆಲ್ಲ ಗಿಡವನ್ನ ನೆಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಮುಂದೆ ಅನೇಕ ಚಿತ್ರಗಳು ಇಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಯ ಚಿತ್ರಗಳನ್ನ ನೀವು ನೋಡ್ತಾ ಇದ್ದೀರಿ. ತ್ಯಾಗರಾಜ್ ಮಿತ್ಯಂತ್ರಿಗೆ ನಮಸ್ಕಾರ. ನಮಸ್ತೆ ಸರ್. ನಿರ್ಮಲ ತುಂಗ ಅಭಿಯಾನದಿಂದ, ಪರ್ಯಾವರಣ ಟ್ರಸ್ಟ್ ಇಂದ ಏನು ಹೆಚ್ಚಿನ ಕಾಮಗಾರಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಕಾಮಗಾರಿ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಬಾಲಕೃಷ್ಣ ನಾಯ್ಡು ಅವರು ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ವಿಚಾರ ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ. ನಮ್ಮ ಹಿಂದೆ ಕಲ್ಲು ಬಂಡೆಗಳ ರಾಶಿ ಕಾಣಿಸ್ತಾ ಇದೆ. ಇದು ಏನು, ಇದನ್ನ ಏನ್ ಮಾಡ್ತೀರಿ? ಖಂಡಿತವಾಗಿಯೂ ಶಿವಮೊಗ್ಗ ಸ್ವಚ್ಛ, ಸುಂದರ, ಹಸಿರು ಶಿವಮೊಗ್ಗ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಆದರೆ ಇಲ್ಲೂ ಒಂದಿಷ್ಟು ಇಚ್ಛಾಶಕ್ತಿಯ ಕೊರತೆಯನ್ನು ಕಾಣ್ತಾ ಇದ್ದೀವಿ. ನಮ್ಮ ಪರಿಸರಾಸಕ್ತರು ಅನೇಕ ವರ್ಷಗಳಿಂದ ಈ ಒಂದು ತುಂಗಾ ಮೇಲ್ದಂಡೆ ಯೋಜನೆ, ನಮ್ಮ ಶಿವಮೊಗ್ಗ ನಗರ ಸುತ್ತ ಹಾದು ಹೋಗಿರುವ ಈ ತುಂಗಾ ಮೇಲ್ದಂಡೆ ಕಾಲುವೆ ಏನಿದೆ, ಅದರ ಪಕ್ಕದಲ್ಲಿರುವ ಜಾಗ ಸರ್ಕಾರಿ ಜಾಗ. ಇದು ಒಂದು ರೀತಿಯಲ್ಲಿ ಅನೈತಿಕ ಚಟುವಟಿಕೆಗಳಾಗಿ ಪಾಳು ಬಿದ್ದು ಇಡೀ ಶಿವಮೊಗ್ಗ ನಗರಕ್ಕೆ ಒಂದು ಕಪ್ಪು ಚುಕ್ಕೆ ರೀತಿಯಲ್ಲಿ ಆಗಿತ್ತು. ಇದನ್ನು ಹಸಿರೀಕರಣ ಮಾಡಬೇಕಂತ ಅನೇಕ ಪ್ರಯತ್ನಗಳು ಇದುವರೆಗೂ ನಡೆದಿದ್ದವು. ಆದರೆ ಇಲ್ಲೂ ಇದಕ್ಕೊಂದು ಆರಂಭ ಆಗಿರಲಿಲ್ಲ. ಇದನ್ನು ಗಮನಿಸಿದಂಥ ನಿರ್ಮಲ ತುಂಗಾ ಅಭಿಯಾನ, ಬಾಲಕೃಷ್ಣ ನಾಯ್ಡು ಅವರ ಮುಖ್ಯ ಕಾಳಜಿಯಿಂದ ಈ ಒಂದು ಸ್ಥಳ ಒಂದು ಹಸಿರೀಕರಣದತ್ತ ಹೊರಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ಪ್ರೇಕ್ಷಣೀಯ ಸ್ಥಳವಾಗಿಯೂ ಸಹ ಆಗ್ಬಹುದು, ಸಾಧ್ಯತೆ ಇದೆ. ಇವತ್ತು ನಮ್ಮ ತುಂಗಾ ನದಿಯ ದಂಡೆಯನ್ನು ಸ್ವಚ್ಛ ಮಾಡಿ ರಿವರ್ ಫ್ರಂಟ್ ಒಂದು ಉತ್ತಮ ಸ್ಥಳವಾಗಿ ಶಿವಮೊಗ್ಗದ ಪ್ರೇಕ್ಷಣೀಯ ಸ್ಥಳವಾಗಿದೆ. ಅದೇ ರೀತಿ ಹೊರವಲಯದಲ್ಲಿ ಈ ಒಂದು ತಂಡ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಲಿಕ್ಕೆ ಹೊರಟಿದೆ. ಮುಖ್ಯವಾಗಿ ಈ ಜಾಗದಲ್ಲಿ
ಏನು ಕಲ್ಲು ಬಂಡೆಗಳಿದ್ವು, ಏನು ಈ ಚಾನೆಲ್ನಿಂದ ತೆಗೆದಂಥ ಮಣ್ಣುಗಳನ್ನು ಹಾಕಲಿಕ್ಕೆ ಈ ಸ್ಥಳವನ್ನು ಅವರು ತೆಗೆದುಕೊಂಡಿದ್ದು, ಅದನ್ನು ಬಳಸಲಿಕ್ಕೆ ಮುಂದಿನ ದಿನಗಳಲ್ಲಿ ಆ ಬಂಡೆಗಳು ಹಾಗೆ ಉಳಿದ್ವು. ಅದೇ ಇಲ್ಲಿ ಮಣ್ಣುಗಳು ಅನೇಕ ಸಾರಿ ಕಳ್ತನವಾಗಿ ಅಲ್ಲಲ್ಲಿ ಗುಂಡಿಗಳನ್ನು ಸಹ ತಾವೆಲ್ಲ ಕಾಣ್ಬೋದು. ಇದು ಮಣ್ಣು ಕಳ್ತನ ಮಾಡಿಕೊಂಡು ಹೋಗಿರುವಂಥದ್ದು, ಬರೀ ಬಂಡೆ ಮಾತ್ರ ಉಳಿಯುವ ಸ್ಥಿತಿ ಬಂದಿತ್ತು. ಇದನ್ನು ಗಮನಿಸಿ ಈ ಬಂಡೆಗಳನ್ನು ನಾವು ಈಗಾಗಲೇ ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದು ಈ ಜಾಗವನ್ನು ಏನಾದರೂ ಮಾಡಿ ಹಸಿರೀಕರಣ ಮಾಡಬೇಕು ಅಂದಾಗ ಇದಕ್ಕೆ ಫೆನ್ಸಿಂಗ್ ಮಾಡಲಿಕ್ಕೆ ಒಂದಿಷ್ಟು ಹಣಕಾಸಿನ ಒಂದು ತೊಂದರೆಯಿಂದ ಇದು ಈ ಕಾರ್ಯಗತ ಆಗಿರಲಿಲ್ಲ. ಯೋಜನೆ ಉತ್ತಮವಾಗಿದ್ದರೂ ಹಣಕಾಸಿನ ತೊಂದರೆಯಿಂದ ಆಗಿಲ್ಲ. ಅದಕ್ಕಾಗಿ ಏನು ಮಾಡಿದ್ರು, ನಮ್ಮ ತಂಡ ಚಿಂತನೆ ಮಾಡಿಕೊಂಡು ಇಲ್ಲಿರುವ ಬಂಡೆ ಕಲ್ಲುಗಳನ್ನು ತೆಗೆದಾಗ ಅಲ್ಲಿ ಗಿಡ ನೆಡಲಿಕ್ಕೆ ಒಂದು ಅವಕಾಶನೂ ಆಗುತ್ತೆ. ಅದೇ ಬಂಡೆಗಳನ್ನು ಉಪಯೋಗಿಸಿ ಇಲ್ಲಿ ಒಂದು ಕಾಂಪೌಂಡ್ ರೀತಿಯಲ್ಲಿ ಸಹ ಮಾಡಿಕೊಂಡ್ರೆ ಒಂದು ಸುಭದ್ರ ಕೋಟೆಯಂತೆ ಆಗುವ ಒಂದು ಹಸಿರೀಕರಣಕ್ಕೆ ಇದಾಗುತ್ತೆ ಅನ್ನೋದು ದೃಷ್ಟಿಯಿಂದ ಇವತ್ತು ಕಾರ್ಯ ಆರಂಭ ಮಾಡಿದೆ. ಇದಕ್ಕೆ ನಮ್ಮ ಸ್ಥಳೀಯ ನಾಗರಿಕರು, ಜನಪ್ರತಿನಿಧಿಗಳು ಉತ್ತಮ ಸ್ಪಂದನೆಯನ್ನು ಸಹ ನೀಡ್ತಾ ಇದ್ದಾರೆ. ಇದೊಂದು ನಿಸ್ವಾರ್ಥ ಸೇವೆಯಿಂದ ಮಾಡುವಂಥ ಈ ಕಾರ್ಯಕ್ಕೆ ಸಮಾಜದ ಎಲ್ಲರೂ ಕೈ ಜೋಡಿಸಿ ಮಾಡಿ ಇದೊಂದು ಶಿವಮೊಗ್ಗ ಮಾದರಿಯಾಗಿ ನಾವು ಇತರ ನಗರಗಳಿಗೆ ತೋರಿಸ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ. ಶಿವಮೊಗ್ಗ ನಗರದ ಸಾರ್ವಜನಿಕರು ದಯಮಾಡಿ ಹಸಿರು ಶಿವಮೊಗ್ಗವನ್ನು ಮಾಡುವುದಕ್ಕೆ, ಬದಲಾಯಿಸುವುದಕ್ಕೆ ತಮ್ಮ ಸಹಾಯ ಹಸ್ತವನ್ನು ಚಾಚಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.